ಊರಿನ ಆರಾಧ್ಯ ದೈವನಾದ ಗುರು ಖಾಸ್ಕತನಲ್ಲಿ ಹಾಗೂ ವಿರಕ್ತೇಶನಲ್ಲಿ ಹಣೆಮಣಿದು ಧ್ಯಾನ್ಚಂದ್ರವರ ಈ ದಿನದಂದು ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸುವ ಈ ಸಂಭ್ರಮದ ಹಬ್ಬಕ್ಕೆ ಸಾಕ್ಷಿಯಾದ ಎಲ್ಲ ಪವಿತ್ರ ಆತ್ಮಗಳಿಗೆ ಮತ್ತೊಮ್ಮೆ ಒಗದೊಮ್ಮೆ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು, ಜೊತೆಗೆ ಧ್ಯಾನ್ಚಂದ್ರ ಅವರ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತಾರೆ. ಹಾಗೆ ವೇದಿಕೆಯ ಮೇಲೆ ಆಸೀನರಾದ ಸಹೋದರ ಸಮನಾದ ಎಲ್ಲ ಗುರುಬಳಗಕ್ಕೂ ಕೂಡ ನಮಸ್ಕರಿಸುತ್ತಾ, ಆಸ್ತಿಯ ಮೇಲೆ ಇರುವ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲೆ ಇರುವ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಕ್ರೀಡೆಯಲ್ಲಿ ಆಸಕ್ತಿ ಇರುವ ಎಷ್ಟೋ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದರೆ, ಕ್ರೀಡೆಗಳ ಮೇಲೆ ಇರುವ ಆಸಕ್ತಿಯ ಎಷ್ಟೋ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದರೆ ಇಂದಿನ ಒಲಿಂಪಿಕ್ ಕ್ರೀಡೆಗಳಲ್ಲಿ ನನ್ನದು ಒಂದಾಗಿರುತ್ತಿತ್ತು. ಸರ್ ಈಗಾಗಲೇ ಧ್ಯಾನ್ಚಂದ್ರ ಅವ್ರ ಬಗ್ಗೆ ಹೇಳಿದ್ರು, ಅವ್ರು ಯಾವಾಗ ಜನಿಸಿದ್ರು, ಆಮೇಲೆ ಅವರ ಜನ್ಮದಿನವನ್ನ ಯಾಕೆ ಆಚರಣೆ ಮಾಡ್ತಾರಂತ ಹೇಳಿ ಎಲ್ಲ ಹೇಳಿದ್ರು. ನನಗೆ ತಿಳಿದಿರೋ ಅಷ್ಟರ ಮಟ್ಟಿಗೆ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಧ್ಯಾನ್ಚಂದ್ರ ಅವರು 1905 ಆಗಸ್ಟ್ 29ರಂದು ಅವರ ಜನ್ಮದಿನದ ಅಂಗವಾಗಿ ಭಾರತ ಸರ್ಕಾರವು 2012ರಲ್ಲಿ ಈ ಒಂದು ನಮ್ಮ ದೇಶಕ್ಕೆ ಮೆರೆಗನ್ನ ತಂದುಕೊಟ್ಟಂತಹ ಧ್ಯಾನ್ಚಂದ್ರ ಅವರ ಜನ್ಮದಿನವನ್ನ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸಬೇಕಂತ ಹೇಳಿ ಭಾರತ ಸರ್ಕಾರವು ತೀರ್ಮಾನ ಮಾಡಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಅಂತಂದ್ರೆ, ಆ ಮಹಾನ್ ವ್ಯಕ್ತಿ ನಮಗೆ ಎಷ್ಟು ಅಂತಂದ್ರೆ ಹೇಳಕ್ಕಾಗದೇ ಇರುವಷ್ಟು ಒಂದು ಹೆಮ್ಮೆಯನ್ನ, ತಲೆಮಾರುಗಳಿಂದ ಅಳಿಸಲಕ್ಕಾಗದೇ ಇರುವಷ್ಟು ಮೆಡಲ್ಗಳ ಅವರ ಸ್ಥಾನವನ್ನ ಇದುವರೆಗೂ ಯಾರಿಗೂ ಆ ಸ್ಥಾನ ತುಂಬಿಲ್ಲ ಧ್ಯಾನ್ಚಂದ್ರ ಅವ್ರದ್ದು. ಯಾಕಪ್ಪ ಅಂತಂದ್ರೆ 1928 1964ರವರೆಗೆ ಸತತ 8 ಬಾರಿ ಏನಪ್ಪಾ ಅಂತಂದ್ರೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ಗಳನ್ನ ಗಳಿಸಿದ ಹಾಕಿಯಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಧ್ಯಾನ್ಚಂದ್ರ ಅವರು ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀವಿ? ಧ್ಯಾನ್ಚಂದ್ರ ಅವರು ಮೂಲತಃ ಕುಸ್ತಿಪಟುವಾಗಿದ್ರು. ಆಮೇಲೆ ಅವರು ಒಂದು ಸೇನೆಯಲ್ಲಿ ಸೇನಾಧಿಕಾರಿ ಆದಾಗ ಈ ಹಾಕಿ ಕ್ರೀಡೆ ಅವರಿಗೆ ಪರಿಚಯ ಆಗುತ್ತೆ. ಈ ಹಾಕಿ ಕ್ರೀಡೆ ಪರಿಚಯ ಆದಾಗ ಜರ್ಮನಿಯ ಹಿಟ್ಲರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕ್ರೀಡೆಯಲ್ಲಿ ತೊಡಗಿದಾಗ ಜರ್ಮನಿಯ ಹಿಟ್ಲರ್ ಅವರು ಧ್ಯಾನ್ಚಂದ್ರ ಅವರ ಹಾಕಿ ಕ್ರೀಡೆಯನ್ನ ವೀಕ್ಷಣೆ ಮಾಡಕ್ಕೆ ಮುಗಿ ಬೀಳ್ತಿದ್ರು ಜನ. ಒಂದೆಲ್ಲೋ ಸರ್ಕಸ್ ನಡೆದ್ರೆ ನಾವು ನೋಡಕ್ ಹೆಂಗ್ ಹೋಗ್ತೀವಿ ನೋಡ್ರಿ, ಹಳ್ಳಿ ಒಳಗಾಗಿರ್ಬೋದು, ನಮ್ಮ ತಾಳಿಕೋಟೆ ಒಳಗಾಗಿರ್ಬೋದು, ಎಲ್ಲಿ ಆಗಿರ್ಬೋದು, ಒಂದೇನೋ ನಡೆದೈತೆ ಅಂದ್ರೆ ನಾವು ಅಲ್ಲಿ ಒಂದು ಕಾರ್ಯಕ್ರಮ ಏನೋ ಐತೆ ಅಂತಂದ್ರೆ ನೋಡಕ್ ಹೋಗ್ತೀವಿ. ಅದು ಫೇಮಸ್ ಇದ್ರೆ ಎಲ್ಲರೂ ಹೋಗ್ತೀವಿ. SK ಡಿಗ್ರಿ ಕಾಲೇಜಿಂದ ಹೋಗ್ತೀವಿ, SK BEd ಕಾಲೇಜಿಂದ ಹೋಗ್ತೀವಿ, ವಿವಿಧ ಕಾಲೇಜುಗಳು ಸಂಸ್ಥೆಗಳಿಂದ ಕೂಡ ನಾವು ಅಲ್ಲಿ ಹೋಗ್ತೀವಿ. ಅದೇ ತರನಾಗಿ ಆಹ್ವಾನ ನೀಡದೇ ಇದ್ರೂ ಕೂಡ ಧ್ಯಾನ್ಚಂದ್ರ ಅವರ ಕ್ರೀಡೆಯನ್ನ, ಧ್ಯಾನ್ಚಂದ್ರ ಅವರ ಹಾಕಿ ಆಟವನ್ನ ನೋಡ್ಲಿಕ್ಕೆ ಎಲ್ಲೆಲ್ಲೋ ದೂರದಿಂದ ಜನರು ಬರ್ತಾ ಇದ್ರು. ಬಂದಾಗ ಜರ್ಮನಿಯ ಹಿಟ್ಲರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒಮ್ಮೆ ಕರೆದು, ನೀನು ನನ್ನ ದೇಶದ ಪರವಾಗಿ ಅಂದ್ರೆ ಜರ್ಮನಿಯ ಪರವಾಗಿ ನೀನು ಕ್ರೀಡೆ ಆಡು, 4 ತಲೆಮಾರುಗಳು ಹೋದ್ರೂ ಕೂಡ ನಿನಗೆ ಅದು ಸವಿದಿರಬಾರ್ದು, ಅಷ್ಟು ನಿನಗೆ ಅಂತದ್ ಗಿಫ್ಟ್ ಕೊಡ್ತೀನಿ, ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ಧ್ಯಾನ್ಚಂದ್ರ ಅವ್ರಿಗೆ ಹೇಳಿದಾಗ, ನೀವು ಯಾರಾದ್ರೂ ಆಗಿದ್ರೆ ನನ್ನ ಪರವಾಗಿ ನೀ ಅವ್ರಿಗೆ ಬೈದ್ ಬಾ, ನಿನಗೆ $1 ಲಕ್ಷ ಕೊಡ್ತೀನಿ ಅಂತಂದ್ರೆ ಬೈದಲ್ಲ, ಹೊಡೆದು ಬಂದು ನನಗೆ 50,000 ಕೊಟ್ಟರು ಪರವಾಗಿಲ್ಲ ಅಂತ ಅನ್ನೋ ಮಂದಿ ನಾವು ಅದೀವಿ, ಹೌದಿಲ್ಲ? ಆದ್ರೆ ಧ್ಯಾನ್ಚಂದ್ರ ಅವ್ರು ಹಾಗೆ ಮಾಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ, ನನ್ನ ದೇಶದ ಪ್ರಗತಿಗಾಗಿ, ನನ್ನ ದೇಶದ ಕೀರ್ತಿಯನ್ನ, ಭಾರತ ಮಾತೆಯ ಪತಾಕೆಯನ್ನ ಹಾರಿಸುವ ಹೆಮ್ಮೆಯ ಪುತ್ರ ನಾನಿದ್ದೇನೆ. ಹಾಗಾಗಿ ನನ್ನ ಕ್ರೀಡಾ ಸಾಧನೆಯನ್ನ ಎಲ್ಲರೂ ಮೆಚ್ಚುವಂತ ಇರಬೇಕು, ನಾನು ಇಲ್ಲಾದ್ರೂ ನನಗೆ ನೆನೆಸುವಂತದ್ದು ಇರ್ಬೇಕಂತ ಹೇಳಿ ಅವತ್ತು ಈ ಕ್ರೀಡೆಗೆ ಸಾಕ್ಷಿಯಾದ ಇದೇ ಧ್ಯಾನ್ಚಂದ್ರ ಅವರು ಹಾಕಿಯಲ್ಲಿ ಸತತ ಬಾರಿ 8 ಪದಕಗಳನ್ನ ಗಳಿಸಿದ ಮಹಾನ್ ಚೇತನಿಗೆ ಮತ್ತೊಮ್ಮೆ ಸ್ಮರಿಸುವಂತ ಹೆಮ್ಮೆಯ ದಿನ ಇವತ್ತು. ಯಾಕಪ್ಪ ಅಂತಂದ್ರೆ, ಜರ್ಮನಿಯ ಹಿಟ್ಲರ್ ಅವರು ಅವರ ಒಂದು ಸೇನೆಯಲ್ಲಿ ಇದ್ದಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಜರ್ಮನಿಯ ಹಿಟ್ಲರ್ ನಿನ್ನ ಒಂದು ಹಾಕಿ ಸ್ಟಿಕ್ ಅಂತ ನಾವು ಆಟ ಆಡ್ತೀವಲ್ಲ, ಹಾಕಿ ಸ್ಟಿಕ್, ಅದಕ್ಕೆ ನಾವು ಸ್ಟಿಕ್ ಅಂತ ಕರಿತೀವಿ. ಹೆಂಗೀಗ ಬ್ಯಾಟ್ ಹೆಂಗ್ ನಮ್ ಫೇಮಸ್ ಆಗಿತ್ತಲ್ಲ, ಅದೇ ತರನಾಗಿ ನಮ್ಮ ರಾಷ್ಟ್ರೀಯ ಕ್ರೀಡೆ
ಹಾಕಿ ಅಂತ ಹೇಳ್ತೀವಿ. ಅದಕ್ಕೆ ಇಂದಿನ ಕ್ರೀಡಾಪಟುಗಳು ಎಷ್ಟೋ ಜನ ಅದಾರ. ನಂದ ಹೇಳ್ತೀನಿ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾನು ಇಲ್ಲೇ PUC ಒಳಗಿದ್ದೆ. PUC ವುಮೆನ್ಸ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು, ಸಹೋದರ ಸಮನಾದ ಎಲ್ಲ ನಮ್ಮ ಮಡ್ಗೊಂಡ್ ಗುರುಗಳಾಗಿರ್ಬೋದು, ಆಮೇಲೆ ಬಂಟ್ನೂರ್ ಗುರುಗಳಾಗಿರ್ಬೋದು, ಮತ್ತೆ ಇನ್ನೊಬ್ರು ಹಿರಿಯರಾದ ಬಂಟ್ನೂರ್ ಸರ್ ಇದಾರಲ್ಲ ಆ ಕಡೆ ಹೈಸ್ಕೂಲ್ ನಲ್ಲಿ, ಎಲ್ಲ ಗುರುಗಳನ್ನ ನಾನು ಇವತ್ತು ಯಾಕೆ ನೆನಪು ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ಕ್ರೀಡೆ ಮೂಲಕ ಮುಂದ್ ಬರ್ಬೇಕಾದ್ರೆ ನನ್ನಲ್ಲಿ ಆಸೆ ಇತ್ತು, ಆಸಕ್ತಿ ಇದ್ರು. ಅದು ಆಸಕ್ತಿ ಇದ್ರೆ ಅಷ್ಟೇ ಸಾಲದು, ಪ್ರೋತ್ಸಾಹ ಕೂಡ ಇರಬೇಕು. ಇಲ್ಲಿ ಈ ಒಂದು ಸಂಸ್ಥೆ ಏನಪ್ಪಾ ಅಂತಂದ್ರೆ, ಈಕೆ ಬೇರೆ ಕಾಲೇಜ್ ಹುಡುಗಿ ಅದಾಳ, ಬೇರೆ ಸಂಸ್ಥೆ ಹುಡುಗಿ ಅದ, ಈಗ ಯಾಕೆ ಸಪೋರ್ಟ್ ಮಾಡ್ಬೇಕನ್ನುವಂತ ಭಾವನೆ ಇಲ್ಲಿ ನಮ್ಮ ತಾಳಿಕೋಟಿ ಭಾಗದೊಳಗೆ ಯಾರಿಗೂ ಬರ್ಲಿಲ್ಲ. ಬಿಕಾಸ್ ಯಾಕಪ್ಪ ಅಂತಂದ್ರೆ, ನಾನು PUC ಯಲ್ಲಿ ಇದ್ದಾಗ ನನಗೆ ದೈಹಿಕ ಶಿಕ್ಷಕರು ಇರ್ಲಿಲ್ಲ ಸರ್, ದೈಹಿಕ ಶಿಕ್ಷಕರು ಇರ್ಲಿಲ್ಲ. ನನ್ನ ಗುರಿ ಏನಾಗಿತ್ತಂದ್ರೆ ಫಿಸಿಕಲ್ ಟೀಚರ್ ಆಗ್ಬೇಕನ್ನೋದೇ ನನ್ನ ಗುರಿ ಇತ್ತು. ಅವಾಗ ನಮ್ಮ ಆರ್ಎಲ್ ಕೊಪ್ಪದ ಗುರುಗಳು ಹೇಳಿದ್ರು, ಒಂದು ಹ್ಯಾಮರ್ ಥ್ರೋ ಅಂತ ಹೇಳಿ ಒಂದು ಹೊಸ ಗೇಮ್ ಅನ್ನು ಪರಿಚಯ ಮಾಡಿಕೊಟ್ರು. ಕಸ್ತೂರಿ ಮೇಡಮ್ ಅಂಗಡಿಯವ್ರನ್ನು ಕೂಡ ನಾನು ನೆನಪು ಮಾಡ್ಕೋತೀನಿ ಈ ಸಂದರ್ಭದಲ್ಲಿ. ಆ ಗೇಮ್ ಬಗ್ಗೆ ನನಗೆ ಪರಿಚಯನೇ ಇರಲಿಲ್ಲ. ಹ್ಯಾಮರ್ ಥ್ರೋ ಅಂತಂದ್ರೆ ಅದು ಸರಪಳಿ, ಅಂದ್ರೆ ಗುಂಡಿಗೆ ಇದು ಹೆಂಗ್ ಶಾರ್ಟ್ ಪಟ್ ಇರ್ತೈತಲ್ಲ, ಆ ಶಾರ್ಟ್ ಪಟ್ಟಿಗೆ ಜಾಯಿಂಟ್ ಮಾಡಿ ಒಂದು ಸ್ಪ್ರಿಂಗ್ ಅನ್ನ ಹಾಕಿ ಅದನ್ನ ಟೈಟ್ ಮಾಡಿಬಿಟ್ಟು ಸರಪಳಿ ಎಸೆತ ಅಂತ ಹೇಳಿ ಎಷ್ಟು ದೂರ ಎಸಿತೀವಿ ಅದ್ರ ಮೇಲೆ ನಮಗ ಇದು ಇರ್ತೈತ. ಅಂತ ಒಂದು ಸಂದರ್ಭದಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಸ್ ಆಯ್ತು. ಮುಂದೆ ಏನಾದ್ರೂ ಅಚೀವ್ ಮಾಡ್ಬೇಕಂತ ಹೇಳಿ ನಾನು ಮಾಡಿದಾಗ ಅಲ್ಲಿ ಪ್ರೋತ್ಸಾಹದ ಕೊರತೆ ಆಯಿತು. ಹಾಗಾಗಿ ಇನ್ ಮುಂದೆ ಇರುವಂತ ಪೀಳಿಗೆ ಅಂದ್ರೆ ಇನ್ನು ಮುಂಬರುವ ವಿದ್ಯಾರ್ಥಿಗಳಿಗೆ ಈ ತರನಾಗ ಆಗ್ಬಾರ್ದು, ನಾನು ಫಿಸಿಕಲ್ ಟೀಚರ್ ಆಗ್ಬೇಕು, ನಾನು ರಾಷ್ಟ್ರ ಮಟ್ಟಕ್ಕೆ ಹೋಗದೆ ಇದ್ರೆ ಏನಾಯ್ತು, ನನ್ನಲ್ಲಿ ಕಲಿಯುವಂತ ಮಕ್ಕಳು, ನಮ್ಮಲ್ಲಿ ಮುಂದೆ ಬರುವಂತ ಮಕ್ಕಳಿಗೆ ನಾನು ಆ ಒಂದು ಅವಕಾಶ ನಾನೇ ಯಾಕೆ ಕೊಡ್ಬಾರ್ದು, ನಾನೇ ಆ ಮಕ್ಕಳಿಗೆ ಅಲ್ಲಿಗೆ ಹೋಗುವಂಗೆ ಪ್ರೋತ್ಸಾಹ ನಾ ಯಾಕೆ ಮಾಡ್ಬಾರ್ದು ಅನ್ನೋ ಮನೋಭಾವನೆ ಬೆಳೀತು. ಹಾಗಾಗಿ ಈ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡೆ. ಅದೇ ತರನಾಗಿ ಧ್ಯಾನ್ ಚಂದ್ರ ಅವರು ಗ್ರೌಂಡ್ ನಲ್ಲಿ ಆಡ್ಬೇಕಾದ್ರೆ ನಿಮ್ಮ ಹಾಕಿ ಸ್ಟಿಕ್ ನಲ್ಲಿ ಮ್ಯಾಗ್ನೆಟ್ ಅಡಗಿದೆ ಅಂತ ಹೇಳಿ, ನಿಮ್ಮ ಹಾಕಿ ಸ್ಟಿಕ್ ಅಲ್ಲಿ ಮ್ಯಾಗ್ನೆಟ್ ಅಡಗಿದೆ ಅಂತ ಹೇಳಿ ಒಡೆದು ಚೂರು ಮಾಡಿದ್ರು. ಹಾಕಿ ಸ್ಟಿಕ್ ಅನ್ನ ಒಡೆದು ಚೂರು ಮಾಡಿದಾಗ ಒಂದೇ ನಿಮಿಷ ಮೌನವಾಗಿ ಧ್ಯಾನ್ ಚಂದ್ರ ಅವರು ಯೋಚನೆ ಮಾಡ್ತಾ ಇದ್ರು, ಮೌನವನ್ನ ತಾಳಿದ್ರು. ನೀವು ಯಾರಾದ್ರೂ ಆದ್ರೆ ನನ್ನ ಹಾಕಿ ಸ್ಟಿಕ್ ಹೊಡೆದಾಕಿಯಾ ಅಂತ ಹೇಳಿ ಕಲ್ತ್ಕೊಂಡು ಹೊಡೆದ್ ಮನೆಗೆ ಬರ್ತಿದ್ವಿ. ಆದ್ರೆ ಧ್ಯಾನ್ ಚಂದ್ರ ಅವರು ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ ಯಾವತ್ತು. ಅವ್ರು ಹೇಳಿದ್ರು, ನನ್ನ ಹಾಕಿ ಸ್ಟಿಕ್ ಅಲ್ಲಿ ನೀವು ಮ್ಯಾಗ್ನೆಟ್ ಇದೆ ಅಂತ ಹೇಳ್ತಿರಲ್ಲ ಅಂತಂದ್ರೆ, ಅವ್ರು ಎಷ್ಟು ಪ್ರವೀಣರಾಗಿದ್ರು ಹಾಕಿ ಕ್ರೀಡೆಯಲ್ಲಿ ಅಂತಂದ್ರೆ, ಸತತ ಬಾರಿ ಅವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಹಾಕಿ ಸ್ಟಿಕ್ ಗೆ ಮತ್ತು ಬಾಲಿಗೆ ಇತ್ತಪ್ಪ ಅಂತಂದ್ರೆ ಆಯಸ್ಕಾಂತ ಅಡಗಿದೆಯೇನೋ, ಆಯಸ್ಕಾಂತ ಅದ್ರಲ್ಲಿ ಇದೆಯೇನೋ ಅಂತ ಮೂಮೆಂಟ್ ಅಲ್ಲಿ ಅವ್ರಿಗೆ ಸಂಶಯ ಬರುವಂಗೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆದ್ರೆ ಸತ್ಯಾಸತ್ಯತೆ ಗೊತ್ತಾದಾಗ ಏನಾಯ್ತಪ್ಪ ಅಂತಂದ್ರೆ, ಅದು ಒಡೆದು ಹಾಕಿದ್ರು, ಅದರೊಳಗೆ ಯಾವುದೇ ಅಯಸ್ಕಾಂತ ಇರಲಿಲ್ಲ. ಅವರು ಸತತ ಪರಿಶ್ರಮ, ಅವರು ಪಟ್ಟಂತ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ತು. ಮತ್ತೆ ದಂತಕಥೆಯಲ್ಲಿ ನಾವು ಓದ್ಬೇಕಾದ್ರೆ ನಿನ್ನೆ ಒಂದು ದಿನಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಒಬ್ಬ ಮಹಿಳೆ ಒಂದು ಕಣ್ ಕಾಣಿಸ್ತಿರಂಗಿಲ್ಲ ಆ ಮಹಿಳೆಗೆ, ಆ ಮಹಿಳೆಯ ಸ್ಟಿಕ್ ಅನ್ನ ಅಂದ್ರೆ ತಗೊಂಡು ಈಗ ಕುರುಡರು ಇರ್ತಾರಲ್ಲ, ಅವ್ರಿಗೆ ಸ್ಪರ್ಶ ಜ್ಞಾನ ಹೆಚ್ಚಿರ್ತೈತಿ. ಅವ್ರು ಏನ್ ಮಾಡ್ತಾರಂದ್ರ ಸ್ಟಿಕ್ ಅನ್ನ ತಗೊಂಡು ಹಿಂಗ್ ಹೋಗ್ತಿರ್ಬೇಕಾದ್ರೆ ಆ ಹಾಕಿ ಸ್ಟಿಕ್ ಅನ್ನ ಅವ್ರ ಬಳಿ ಇರ್ಲಿಲ್ಲ, ನೀನ್ ನನ್ ಸ್ಟಿಕ್ ಇಂದಾನೆ ಆಡ್ಬೇಕು ಅಂತ ಹೇಳಿ ಹಠ ಮಾಡಿದ್ರಂತ ಆ ಮಹಿಳೆ. ಮಾಡಿದಾಗ ಆ ಒಂದು ಸ್ಟಿಕ್ ಇಂದಾನೆ ಕೂಡ ಅವರು ಗೋಲ್ಗಳನ್ನ ಗಳಿಸಿದ್ರು ಅಂತ ಹೇಳಿ ಒಂದ್ ಕಡೆ ಕತೆ ರೂಪದಲ್ಲಿ ಹೇಳ್ತಾರೆ. ಅಂತ ಒಂದು ಮೇಧಾ ವ್ಯಕ್ತಿಯನ್ನ ಇವತ್ತು ನಾವು ಕ್ರೀಡಾ ದಿನಾಚರಣೆ ಆಗಸ್ಟ್ 29ರಂದು ಆಚರಣೆ ಮಾಡ್ತೀವಿ. ಜೊತೆಗೆ ಏನೇನಪ್ಪ ಅಂತಂದ್ರೆ, ಕರುಳು ಕ್ಯಾನ್ಸರ್ ನಿಂದ ಮರಣ ಹೊಂದ್ತಾರೆ ಧ್ಯಾನ್ ಚಂದ್ರ ಅವರು. ಆಮೇಲೆ ಒಂದು ಕಥೆಯನ್ನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ಒಬ್ರು ಜ್ಯೋತಿಷ್ಯ ಬಳಿ ಹೋಗ್ತಾರಂತೆ, ಒಬ್ರು ಕ್ರೀಡಾಪಟು ತಂದೆ ಅಥವಾ ಒಬ್ರು ವಿದ್ಯಾರ್ಥಿನಿಯ ತಂದೆ ಯಾರೋ ಹೋಗ್ತಾರೆ. ಹೋದಾಗ ಅವಾಗ ಕೇಳ್ತಾರೆ, ನನ್ನ ಮಗ ಅಥವಾ ನನ್ನ ಮಗಳು ಏನಾಗ್ತಾ ಅಂತ ನೀವು ಹೇಳ್ತೀರೇನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಿನ್ ಮಗಳು ಟೀಚರ್ ಆಗ್ತಾಳ, ನಿನ್ನ ಮಗ ಟೀಚರ್ ಆಗ್ತಾನ. ಸರಿ, ಹೌದಾ, ಆಯ್ತು, ಸರಿ, ನಿನ್ ಭವಿಷ್ಯ ಕರೆ ಐತಲ್ಲ, ನೀ ಹೇಳಿದ ಭವಿಷ್ಯ ಕರೆ ಐತಲ್ಲ, ನೋಡೋಣ ಅಂತ ಹೇಳಿ ಮತ್ತೆ ಏನ್ ಮಾಡ್ತಾನ, ಹೌದು ಈ ಗುರೂಜಿ ಹಿಂಗ್ ಹೇಳಕತ್ತಾನಂದ್ರೆ ಇವನ್ ಮಾತು ಸತ್ಯ ಐತೆ ಸುಳ್ಳು ಐತೆ ನೋಡೋ ಬಿಡ್ಬೇಕಂತ ಹೇಳಿ ಮತ್ತೆ ಕೇಳ್ತಾರೆ. ಮತ್ತೆ ಕೇಳಿದಾಗ ಏನಪ್ಪಾ ಅಂತಂದ್ರೆ, ನೀನು ನಾನೊಂದು ಸಣ್ಣದೊಂದು ಇನ್ನೊಂದು ಹೇಳ್ತೀನಿ, ಅದನ್ನ ಮಾಡ್ತೀಯಾ ಅಂತ ಕೇಳಿದಾಗ ಜ್ಯೋತಿಷರಿಗೆ ಪ್ರಶ್ನೆ ಮಾಡ್ತಾನ. ಪ್ರಶ್ನೆ ಮಾಡಿದಾಗ ನನ್ನ ಕೈಯಲ್ಲಿ ಏನಿದೆ ಎಂಬುದನ್ನ ಹೇಳ್ತೀಯಾ ಅಂತ ಕೇಳಿದ್ರಂತ ಪಾಲಕರು, ವಿದ್ಯಾರ್ಥಿ ಪರವಾಗಿ ಕೇಳಿದ್ರಂತ. ನನ್ನ ಕೈಯಲ್ಲಿ ಏನಿದೆ ಎಂದು ಹೇಳ್ತೀಯಾ ಅಂತ ಕೇಳಿದಾಗ, ನಿನ್ನ ಕೈಯಲ್ಲಿ ಏನಿದೆ ಎಂಬುದನ್ನ ಹೇಳ್ತೀನಂತೆ ಜ್ಯೋತಿಷ್ಯರು ಹೇಳಿದ್ರಂತ. ನಿನ್ನ ಕೈಯಲ್ಲಿ ಏನದಂತಂದ್ರ ಗುಬ್ಬಿ ಅದ ಅಂತ ಹೇಳಿದ್ರಂತ. ಮತ್ತ ಪ್ರಶ್ನೆ ಮಾಡಿದ್ರಂತ, ನಿನ್ ಕೈಯೊಳಗ ಏನೈತಿ ಅಂತ ಕೇಳಿದ್ರಂತ. ನಿನ್ ಕೈಯೊಳಗ
ಗುಬ್ಬಿ ಐತಿ ಅಂತ ಹೇಳಿದ್ರಂತ. ಅದು ಯಾವ ಕಲರ್ ಐತಿ ಅಂತ ಹೇಳಂದ್ರಂತ. ನಿನ್ನ ಕೈಯಾಗ ಕರಿ ಗುಬ್ಬಿ ಅದ ಅಂತ ಹೇಳಿದ್ರಂತ. ಮತ್ತೆ ಪ್ರಶ್ನೆ ಮಾಡಿದಂತ ಕೊನೆಯದಾಗಿ ಏನಪ್ಪಾ ಅಂತಂದ್ರ, ಮತ್ತ ಅದು ಸತ್ತೈತೋ ಬದುಕೈತೋ ಅಂತ ಹೇಳ್ಬೇಕು ನೀ ಅಂತ ಜ್ಯೋತಿಷ್ಯರಿಗೆ ಪ್ರಶ್ನೆ ಮಾಡಿದಾಗ ಆ ಜ್ಯೋತಿಷ್ಯರು ಹೇಳ್ತಾರಂತೆ, ಅದು ನಿನ್ನ ಕೈಯಲ್ಲೇ ಐತೆ, ಹಿಂಗ್ ಹಿಡಿದ್ರೆ ಸಾಯುತ್ತೆ, ಹಿಂಗ್ ಬಿಟ್ರೆ ಹಾರುತ್ತೆ ಅಂತ ಹೇಳ್ತಾರೆ. ಅದೇ ತರನಾಗಿ ನಮ್ಮ ಜೀವನನೂ ಕೂಡ ಈಗಿನ ಒಂದು ದಿನಮಾನಗಳಲ್ಲಿ ಸಮಾಧಾನ ಮಾಡೋರಿಗಿಂತ ಅಸಮಾಧಾನ ಮಾಡೋರೇ ಹೆಚ್ಚು. ಸಮಾಧಾನ ಮಾಡೋರಿಗಿಂತ ಅಸಮಾಧಾನ ಮಾಡೋರೇ ಹೆಚ್ಚು. ಅಂತವ್ರಿಗೆ ಯಾವತ್ತೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ನಮ್ಮ ಗುರುಗಳಾಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ಮತ್ತೆ ಬಂಡ್ನು ಸರ್ ಆಗಿರ್ಬೋದು. ಆದ್ರೆ ನನಗೆ ಒಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ, ಇನ್ನೇ ನಮ್ಮ ವಿರಕ್ತ ಅಜ್ಜಾರ್ ಫೋಟೋ ಕೊಟ್ರು ಒಂದೇ ಒಂದು ಹನಿ ಕಣ್ಣ ನೀರು ಬಂದ್ಬಿಡ್ತು. ಯಾಕಪ್ಪ ಅಂತಂದ್ರೆ ನನಗೆ ವಿರಕ್ತ ಅಜ್ಜರ ಆಶೀರ್ವಾದ ಬಹಳ ಐತಿ. ಏನಂತಂದಿದ್ರಂದ್ರ, ನಿನ್ನ ಬಗ್ಗೆ ಯಾರು ಏನನೇ ಅನ್ಲಿ, ಚಲೋ ಮಾಡಕ್ ಕೆಲ್ಸಕ್ಕ ಹಂಗ ಮಾಡ್ತಾರ ಹುಚ್ಚಿ. ಯಾರ ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ ಅಂತಂದ್ರೆ ಅವ್ರು ಕಷ್ಟ ಬರ್ಲಾರ್ರೆ ಮೇಲೆ ಬಂದಾರೇನ ಹುಚ್ಚಿ, ನಿನ್ನ ಅದೀನ್ ಹೋಗಂತ ಹೇಳಿ ಕಾಸ್ಕಂತ ಅಜ್ಜ ಕೊಟ್ಟು ಭಿಕ್ಷಕ್ ನಾ ಇಷ್ಟೆಲ್ಲ ಮುಂದೆ ಬಂದಿ. ಇನ್ನೂ ಬರ್ಬೇಕಾದದ್ದು ಬಹಳ ಐತಿ ಜೀವನದೊಳಗ. ರೊಕ್ಕ ರೂಪಾಯಿ ನಾ ಯಾವತ್ತೂ ಬೆಲೆ ಕೊಟ್ಟಿಲ್ಲ. ಒಳ್ಳೆಯ ಮನಸ್ಸುಗಳಿಗೆ ಮತ್ತೆ ಇಲ್ಲಿ ತಂದು ಅಲ್ಲಿ ಹೇಳಲ್ಲ, ಅಲ್ಲಿ ತಂದು ಇಲ್ಲಿ ಹೇಳಿಲ್ಲ. ಆದ್ರೆ ಒಂದ್ ಮತ್ ನಾ ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರೆ, ಒಂದು ಶಿಕ್ಷಕರಾದರೆ ಒಂದು ಕವಿ ಹೇಳ್ತಾನೆ, ಶಿಕ್ಷಕನಾದರೆ ವಿದ್ಯೆಗೆ ತಾನು ಜನುಮದಾತನು, ತಾನು ಜನುಮದಾತನು. ಶಿಕ್ಷಕನಿಲ್ಲದೆ ಯಾವ ವಿದ್ಯೆಯೂ ಸಫಲವಾಗದು. ಅಕ್ಷರ ಕಲಿಸಿದ ಗುರುವಿನ ಎಂದು ಮರೆಯಲಾಗದು, ಎಂದು ಮರೆಯಲಾಗದು. ಶಿಕ್ಷಕನಾದರೆ ವಿದ್ಯೆಗೆ ತಾನು ಜನುಮದಾತನು, ತಾನು ಜನುಮದಾತನು. SKBEd ಕಾಲೇಜ್ನಲ್ಲಿ ಪ್ರೋತ್ಸಾಹಿಸುವ ಗುರುಗಳು ನಾನು ನೋಡಿ ಧನ್ಯಳು ಆದೆ ಈ ದಿನದಂದು, ನಾನು ಈ ದಿನದಂದು. ನೀವೆಲ್ಲರೂ ಪುಣ್ಯವಂತರು. ಯಾಕಪ್ಪ ಅಂತಂದ್ರೆ ನಾವು ಕಲಿಯುವಾಗ ಇಷ್ಟೆಲ್ಲ ಪ್ರೋತ್ಸಾಹ ಸಿಗ್ಲಿಲ್ಲ. ನನಗೆ ಪ್ರೋತ್ಸಾಹ 8th ಮತ್ತೆ 9th 10th ಅಲ್ಲಿ ಸಿಕ್ಕಿತ್ತು. ಅದು ಬಿಟ್ರೆ ಮತ್ತೆ ಹೊಳ್ಳಿ BPEd ಮತ್ತೆ MPEd ಅಲ್ಲಿ PUC ಹಂತದಲ್ಲಿ ಏನಾದ್ರೂ ಸಿಕ್ಕಿದ್ರೆ ನಾನು ಒಂದು ಸಾಧನೆ ಮಾಡ್ತೀನಿ ಅನ್ನೋ ನೋವು ಇದುವರೆಗೂ ಕಾಡ್ತಾ ಇದೆ. ಹಾಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಒಂದೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಈ ದೈಹಿಕ ಶಿಕ್ಷಕರ ಅಂದ ತಕ್ಷಣನೇ ಆಟ ಆಡಿಸು ಟೀಚರ್ ಅಂತ ಹೇಳಿ ಒಬ್ಬೊಬ್ರು ಕೇವಲವಾಗಿ ಮಾತಾಡ್ತಿರ್ತಾರೆ. ಏನ್ ಬಿಡ್ರಿ, ಅವ್ರಿಗೆ ಬೇಡ ನಂತರ ಹೇಳ್ತೇನೆ. ಏನ್ರಿ ಶ್ವೇತಾ, ಇಲ್ಲಿ ಬಿಡೋಣ ಅಲ್ಲಿ ಇರ್ತಾಳ್ರಿ, ಅಲ್ಲಿ ಬಿಡೋಣ ಇಲ್ಲಿ ಇರ್ತಾಳ್ರಿ. ಸೋಷಿಯಲ್ ವರ್ಕ್ ಬಂದಾಗ ಅಲ್ಲಿ ಇರ್ಬೇಕು. ಮನೆ ಜೀವನ, ನಮ್ಮ ವೃತ್ತಿ ಜೀವನ ನಡಿಬೇಕಂತಂದ್ರ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ಬೇಕು. ಅವ್ರಿವ್ರು ಅಂತಾರೆ ಅಂತ ಹೇಳಿ ಬದುಕಕ್ ಆಗ್ತೈತಿನ್ರಿ, ಆಗಂಗಿಲ್ಲ. ಹಾಗಾಗಿ ಒಳ್ಳೆಯ ಗುರುಗಳ ಮಾರ್ಗದರ್ಶನದಿಂದ ಹೋದಾಗ ನಮ್ಮ ಬದುಕು ಧನ್ಯ ಆಗ್ತತಿ. ನೀವೆಲ್ಲ ಭಾವಿ ಶಿಕ್ಷಕರು, ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾಳೆ ನೀವು ಯಾವುದೋ ಒಂದು ಸ್ಕೂಲ್ ಒಳಗೆ ವರ್ಕ್ ಮಾಡ್ಬೇಕಾದ್ರೆ ಫಿಸಿಕಲ್ ಟೀಚರ್ ಅಷ್ಟೇ ಆಟ ಆಡಿಸೋದಲ್ಲ, ಆಟ ಆಡೋದಿಲ್ಲ. ಜೊತೆಗೆ ನೀವು ಏನ್ ಸಬ್ಜೆಕ್ಟ್ ಟೀಚರ್ ಏನಾದಿರಲ್ಲ, ನೀವು ಕೂಡ ಮಕ್ಕಳ ಜೊತೆ ಆಟ ಆಡಿದಾಗ ನಿಮ್ಮ ಆರೋಗ್ಯನೂ ಕೂಡ ನಿಮ್ಮ ಅಂಗೈಯಲ್ಲೇ ಇರುತ್ತೈತಿ. ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ನಮಗೆ ದಣಿವು ಹೋಗ್ತೈತಿ. ಏನಾದ್ರೂ ಬೇಜಾರಾದ್ರೆ ನೋಡಿ, ಒಂದು ಸಂಗೀತ ಕೇಳ್ತೀವಿ, ಸಂಗೀತಕ್ಕೆ ಸೋಲದ ಮನಸ್ಸೇ ಇಲ್ಲ. ಹಾಗೇನಾದ್ರೂ ಸೋಲದೆ ಇದ್ರೆ ಅದು ಮನಸ್ಸೇ ಅಲ್ಲ ಅಂತ ಹೇಳ್ತೀವಿ. ಹಂಗೆ ಕ್ರೀಡೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 10 ಆಸ್ಪತ್ರೆಗಳನ್ನು ತೆಗೆಯುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ತೆಗೆಯುವುದು ಶ್ರೇಷ್ಠ ಅಂತ ಹೇಳ್ತಾರೆ. 10 ಆಸ್ಪತ್ರೆಯನ್ನ ತೆಗೆಯೋದಕ್ಕಿಂತ ಮುಂಚೆ ಒಂದು ಕ್ರೀಡಾಂಗಣವನ್ನು ತೆಗೆಯೋದು ಅಂದ್ರೆ ಅಲ್ಲಿ ಎಷ್ಟು ಆರೋಗ್ಯವನ್ನ ವೃದ್ಧಿಸುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಷ್ಟೋ ಜನರು ಈಗ ಯೋಗವನ್ನ ನೆನೆಸ್ಕೋಬೇಕಾಗಿತ್ತು ನಾವು ಯೋಗವನ್ನ. ಯಾಕಪ್ಪ ಅಂತಂದ್ರೆ ಈಗ 120 ವರ್ಷ ಆದವರು ಅದಾರ. ಗಿನ್ನಿಸ್ ದಾಖಲೆ ಕೂಡ ಅವರ ಹೆಸರನ್ನ ನೋಡಿದಾಗ 120 ವರ್ಷ ಇದ್ದವ್ರು ಅದಾರ. ಅದಕ್ಕೆ ಕಾರಣ ಯೋಗ. ನಾವು ಯೋಗವನ್ನು ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಅಭಿವೃದ್ಧಿಯನ್ನು ಹೊಂದೈತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಯೋಗವನ್ನು ಕೂಡ ನಾವು ನೆನೆಸ್ಬೇಕಾದದ್ದೆ. ಈಗೊಂದು ವೈರಲ್ ಆಗಿದೆ ಒಂದು ವಿಡಿಯೋ ನೋಡಿರ್ಬೋದು ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ. ಅಲ್ಲಿ ಒಬ್ರು ವೃದ್ಧರು ಏನಪ್ಪಾ ಅಂತಂದ್ರೆ ಪದ್ಮಾಸನದಲ್ಲಿ ಭಗವದ್ಗೀತೆಯನ್ನ ನೀರಿನಲ್ಲಿ ಇಟ್ಕೊಂಡು ಹಿಂಗ್ ಓದ್ತಾ ಇದ್ದಾರೆ ನೋಡ್ಬೋದು. ಅದಕ್ಕೆ ಕಾರಣ ಯೋಗ ಮತ್ತೆ ಇದು ಕ್ರೀಡೆ. ಹೆಂಗಪ್ಪ ಅಂತಂದ್ರೆ 2 ಕಣ್ಣುಗಳಿದ್ದಂಗೆ. ಒಂದ್ ಕಣ್ಣ
ಹೆಂಗ್ ಇಂಪಾರ್ಟೆಂಟ್ ಇನ್ನೊಂದ್ ಕಣ್ಣು ಅಷ್ಟೇ ಇಂಪಾರ್ಟೆಂಟ್. ಮತ್ತೆ ಉಳಿದೆಲ್ಲ ಸಬ್ಜೆಕ್ಟ್ ಟೀಚರ್ ಹೆಂಗದಾರಪ್ಪ ಅಂತಂದ್ರೆ ಈ ಒಬ್ಬ ಕ್ರೀಡಾ ಶಿಕ್ಷಕರಿಗೆ ನಮಗೆ ಒಂದು ಮಾನವನ ದೇಹವನ್ನ ರಚನೆ ಮಾಡ್ಬೇಕಾದ್ರೆ ಕಣ್ಣು, ಮೂಗು, ಕಿವಿ, ಬಾಯಿ ಹೆಂಗೆ ನಾವು ಅದಕ್ಕೆ ಇದು ಮಾಡ್ತೀವಲ್ಲ ಆ ತರ ಸಪೋರ್ಟ್ ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಕೂಡ ಹೆಂಗಪ್ಪ ಅಂತಂದ್ರೆ ನೀವು ಕೂಡ ಈ ಒಂದು ಸ್ಪೋರ್ಟ್ಸ್ ಬರೀ ಕ್ರೀಡಾ ದಿನಾಚರಣೆ ಅಂದ್ರೆ ಒಂದಿನ ಆಟ ಆಡಿ ಪ್ರೈಸ್ ಕೊಟ್ಟು ಬಿಡುವಂತದ್ದಾಗಬಾರ್ದು. ಅದು ದಿನನಿತ್ಯ ಅದು ಆಚರಣೆಯಲ್ಲಿ ಇರ್ಬೇಕನ್ನೋ ಮಾತನ್ನ ಹೇಳ್ತಾ ನನಗೆ ಈ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಅವಿನಾಭಾವ ಸಂಬಂಧ. ಮೊದಲಿಂದ ನಾನು ಇಲ್ಲಿ ಕಲ್ತಿಲ್ಲ ಅಂತಂದ್ರು ಅದೇ ಪ್ರೀತಿ, ಅದೇ ವಿಶ್ವಾಸ, ನಮ್ಮೋರನ್ನೋ ಭಾವನೆ, ನಾನೇನು ಕೊಟ್ಟೇನೋ ನಿಮ್ಮ ಪ್ರೀತಿಯ ಋಣದ ಸಾಲುಗಾರಳು ನಾನು ಎಂದು ಹೇಳುತ್ತಾ ಮೊಗದೊಮ್ಮೆ ಪ್ರಾಂಶುಪಾಲರಾದ ಬಡ್ನೂರ್ ಗುರುಗಳಿಗೂ ಹಾಗೂ ಉಮೇಶ್ ಗುರುಗಳಿಗೂ ಮತ್ತೆ ನಮ್ಮ ದೈಹಿಕ ಅಧ್ಯಕ್ಷರಿಗೂ ಎಲ್ಲರಿಗೂ ತಮ್ಮೆಲ್ಲರಿಗೂ ಒಳಿತಾಗಲಿ, ಹೂ ತರುವುದಲ್ಲದೆ ಹುಲ್ಲ ತಾರೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಗಳು. ನೀವು ಏನು ಮಾಡಲು ಬಯಸಿದ್ದೀರಿ?